ಫಸ್ಟ್ ಈ ವಿಡಿಯೋ ನೋಡ್ಕೊಂಡ್ ಬನ್ನಿ, ಆಮೇಲೆ ಕಮೆಂಟ್ಸ್ ಓದೋಣ. ನಾಮಿನೇಟ್ ಮಾಡುವವರು ಗಿಲ್ಲಿ ಊಲಿಗೆ ತಂದು ನಾಮಿನೇಟ್ ಮಾಡಬೇಕು. ರಜತ್ चलिए शुरू करते हैं. ಕಾವ್ಯ ಊಸರವಳ್ಳಿ ಅನ್ನೋರು ಲೈಕ್ ಮಾಡಿ. ಕಾವ್ಯನ ಮೊದಲು ಬಿಗ್ ಬಾಸ್ ಮನೆಯಿಂದ ಕಳಿಸಬೇಕು. ಅಶ್ವಿನಿ ಅಂತ 100 ಜನ ಇದ್ದರೂ ನಡೆಯುತ್ತೆ ಮನೆಯಲ್ಲಿ, ಆದರೆ ಕಾವ್ಯ ನಂತರ ಒಬ್ಬರು ಇರಬಾರದು. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಕಾವ್ಯ ಅವಾಗ ಬದಲಾಗುವ ಊಸರವಳ್ಳಿ. ಪಾಸಿಟಿವ್ ಆರ್ ನೆಗೆಟಿವ್ ಒಂದೊಂದ್ಲಿ ಕಾವ್ಯ ಅಷ್ಟೇ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಕಾವ್ಯಗೆ ನೆಗೆಟಿವ್ ಕಮೆಂಟ್ಸ್ ಹಾಕೋರು ಬೇವರ್ಸಿಗಳು. ಯಾಕೆ ನಿಜ ಹೇಳಿದಕ್ಕೆ ನಿಮ್ಗೆ ತಿಕ್ಕ ಉರ್ದೋಯ್ತಾ? ನೆನ್ನೆ ಚೈತ್ರಕ್ಕ ಓವರ್ ಆಕ್ಟಿಂಗ್, ಯಾರಿಗೆಲ್ಲ ನೋಡಕ್ಕಾಗಿಲ್ಲ ಲೈಕ್ ಮಾಡಿ. ಈ ವಾರ ಮನೆ ಮಗಳು ಸ್ಪಂದನ ಎಲಿಮಿನೇಟ್ ಆಗಬಹುದು ಅನ್ಸುತ್ತೆ. ಗಿಲ್ಲಿ ಒಬ್ಬನಿಗೋಸ್ಕರ ಯಾರ್ಯಾರು ಬಿಗ್ ಬಾಸ್ ನೋಡ್ತೀರಾ? ಗಿಲ್ಲಿ ಇಲ್ಲ ಅಂದ್ರೆ ಕಾವ್ಯ 0 ಅನ್ನೋರು ಲೈಕ್ ಮಾಡಿ. ಕಾವ್ಯ ಊಸರವಳ್ಳಿ ಅನ್ನೋರು ಲೈಕ್ ಮಾಡಿ. ಗಿಲ್ಲಿ ಇಲ್ಲ ಅಂದ್ರೆ ಕಾವ್ಯ 0. ಚಂದ ಹಾರಿಸ್ತಿ ಕಾಗೆ ಕಾಗೆ ಕಾಗೆ. ಕರ್ನಾಟಕದ ಜನರ ಸಪೋರ್ಟ್ ಗಿಲ್ಲಿಗೆ ಇರುವ ತನಕ ಯಾವನ್ನೇ ಟಾರ್ಗೆಟ್ ಮಾಡಿದ್ರು ಏನು ಕೇಳಕ್ ಆಗಲ್ಲ. ಅವ್ರ ನನ್ ರೋಮ ಕೂಡ ಕಿತ್ಕೊಳಕ್ ಆಗ್ಲಿಲ್ಲ. ರಕ್ಷಿತಾ ಅಂಡ್ ಗಿಲ್ಲಿ, ಗಿಲ್ಲಿ ರಜತ್ ಸಪೋರ್ಟರ್, ಗಿಲ್ಲಿ ರಕ್ಷಿತಾ ಅಭಿಮಾನಿಗಳು. ಬೊಜ್ಜಿ ಗಿಲ್ಲಿ ಅಂದ್ರೆ ಹಾಸ್ಯ, ಪಂಚು, ರೋಸ್ಟರ್, ನಟ ಭಯಂಕರ, ಕರುನಾಡ ಆಸ್ತಿ. ಗಿಲ್ಲಿ ಅಂದರೆ